ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ರಮೇಶ್ ಜಾರಕಿಹೊಳಿಯ ಭವಿಷ್ಯವೇನು? ರಮೇಶ್ ಜಾರಕಿಹೊಳಿ ಗುಡುಗಿದರೆ ಕರ್ನಾಟಕ ನಡಗತೈತಿ ಅನ್ನೋದು ಈ ಹಿಂದಕಲೆ 17 ಶಾಸಕರನ್ನು ತೆಗೆದುಕೊಂಡು ಹೋಗಿ ಮುಂಬೈಯಲ್ಲಿ ಸರ್ಕಾರನೇ ಉಲ್ಟಾ ಪಲ್ಟಾ ಮಾಡಿದಂಥ ಖ್ಯಾತಿ ಪಡೆದಂಥ ರಮೇಶ್ ಜಾರಕಿಹೊಳಿ ಇನ್ನೂ ಗುಡುಗಿಲ್ಲ. ಈಗ ಗುಡುಗುವ ಸಮಯ. ರಮೇಶ್ ಜಾರಕಿಹೊಳಿ ಅವರೇ, ನಿಮ್ಮ ರಾಜಕಾರಣದ ಭವಿಷ್ಯ ಭಾಳ ಉಜ್ವಲ ಐತಿ. 28ಕ್ಕೆ ನಿಮ್ಮ ರಾಜ್ಯಾದ್ಯಂತ ಅಪಾರ ಪಡೆಯ ಜನ, ನಿಮ್ಮ ಅಭಿಮಾನಿಗಳ ಬಳಗ ಕಾಕೋತು ಕೂತಾರ. ಯಾವುದಕ್ಕೆ ಕಾಕೋತು ಕೂತಾರ ಅಂದ್ರೆ ಈ ವ್ಯಕ್ತಿಯ ಬಗ್ಗೆ ಹೇಳ್ತೀನಿ ಕೇಳ್ರಿ. ಯಾವಾಗಲೂ ರಮೇಶ್ ಜಾರಕಿಹೊಳಿ ನೇರ ಮಾತಾಡುವಂಥ ವ್ಯಕ್ತಿ, ದಿಟ್ಟವಾಗಿ ಮಾತನಾಡುವಂಥ ವ್ಯಕ್ತಿ. ಕೆಲಸ ಆಗಬೇಕು, ಈಗಲೇ ಆಗಬೇಕು, ಆಗಲಿಲ್ಲ ಅಂದರೆ ಅಧಿಕಾರ ಅವಶ್ಯಕತೆ ಇಲ್ಲ ಅನ್ನುವಂಥ ವ್ಯಕ್ತಿ ಈ ರಮೇಶ್ ಜಾರಕಿಹೊಳಿ. ಫಲವತ್ತಾದ ಜಲಸಂಪನ್ಮೂಲ ಖಾತೆ ಸಿಕ್ಕಿತ್ತು, ಆದರೂ ಸಹಿತ ಷಡ್ಯಂತ್ರದ ವಿಷಯದಲ್ಲಿ ಈ ವ್ಯಕ್ತಿ ಎಲ್ಲರೇ ಬೆಳಿತಾನೆ, ಈ ವ್ಯಕ್ತಿ ಎಲ್ಲರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುತ್ತಾನೆ. ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ್ರೆ ನಮಗತಿ ಏನಂತೇಳಿ ಷಡ್ಯಂತ್ರ ಮಾಡಿದವರಿಗೆ ಈಗ ಶಾಪ ಹತ್ತೈತಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಓಡಾಡಕತ್ತಾರ, ಮುಖ್ಯಮಂತ್ರಿ ಸ್ಥಾನ ಸಿಗುವಾತು. ಪಾಪ ಕರ್ಮ ಪ್ರಜ್ಞೆ ಕಾಡುವುದು ಅದೇ. ಈಗ ಎಷ್ಟು ಲಾಬಿ ಮಾಡಕತ್ತಾನ, ಆದರೆ ಮುಖ್ಯಮಂತ್ರಿ ಸ್ಥಾನ ಸಿಗುವುದಿಲ್ಲ. ಈಗ ರಮೇಶ್ ಜಾರಕಿಹೊಳಿ ಮೇಲೆ ಅನೇಕ ಸವಾಲುಗಳು. 28ಕ್ಕೆ ರಾಜ್ಯ ಸಂಘಟನೆ ಮಾಡಬೇಕು. ಇನ್ನು ಉಳಿತು 1 ವರ್ಷ. ರಮೇಶ್ ಜಾರಕಿಹೊಳಿ ಅವರೇ, ಇನ್ನೂ ಹೊರಗೆ ಬೀಳಬೇಕು, ನೀವು ಗುಡುಗಬೇಕು. ನಿಮ್ಮ ಅಸಂಖ್ಯಾತ ಕಾರ್ಯಕರ್ತರು ಕಾಕೋತು ಕೂತಾರೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು, ಯಾರ್ಯಾರಿಗೆ ಇನ್ನು ಆರಿಸಿ ತರಬೇಕು. 100 ಸೀಟು ಆರಿಸಿ ತರುವ ಶಕ್ತಿ ನಿಮ್ಮಲ್ಲಿ ಐತಿ. ಕರ್ನಾಟಕ ರಾಜ್ಯ, ಅದು ಬೆಳಗಾವಿ ಜಿಲ್ಲೆಯ ಹಿರಿಯ ರಾಜಕಾರಣಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಒಂದು ಶಕ್ತಿ ಐತಿ. ಯಾವಾಗಲೂ ನೇರ್ ಧಡಲ್ ಆರ್ಡರ್, ಆದೇಶ್, ಅಂತಿಮ ತೀರ್ಪು. ಇದು ರಮೇಶ್ ಜಾರಕಿಹೊಳಿಯ ಕಾನ್ಸೆಪ್ಟ್. ತಲೆಗಿಟ್ಕೋರಿ ನೀವು. ಯಾವಾಗಲೂ ರಮೇಶ್ ಜಾರಕಿಹೊಳಿ ಹತ್ರ ಹೋಗ್ರಮ್ಮಿ. ಯಾವುದೇ ಕಾಲ ಹರಟೆ ಮಾತುಗಳಿಲ್ಲ. ಏನು ತಗೊಂಡು ಬಂದಿತ್ತ ಇಲ್ಲಿ ಆದೇಶ್. ಇಂಥ ರಾಜಕಾರಣಿಗಳನ್ನು ಷಡ್ಯಂತ್ರದ ಮುಖಾಂತರ ಈ ತುಳಿತಕ್ಕೊಳಗಾದ ಜನರಿಗೆ ಯಾವ ರೀತಿ ತುಳಿತಾರ ಅನ್ನೋದು ಇವತ್ತು ನಾವು ಅಹಿಂದ ಜನ ಎಚ್ಚೆತ್ತುಕೊಳ್ಬೇಕು. ಅಹಿಂದ ಜನ ಒಂದಾದರೆ ಇವತ್ತು ರಾಜ್ಯ ದೇಶ ಆಳ್ಬೋದು. ಈ ಅಹಿಂದ ಜನರ ಬೆಂಬಲದಿಂದಲೇ ಎಷ್ಟು ಜನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದರು. ಏನಿತ್ತು ಅವರ ಹಿಂದೆ ಬೆಂಬಲ? ಏನು ಜಾತಿ ಇತ್ತು, ಏನು ಶಾಸಕರ ಬೆಂಬಲ ಇತ್ತು? ಯಾವ ವಾಮ ಮಾರ್ಗದಿಂದ ಲಾಬಿ ಮಾಡಿ ಮುಖ್ಯಮಂತ್ರಿಗಳಾದರೂ ಕರ್ನಾಟಕದ ಇತಿಹಾಸ ತೆಗೆದು ನೋಡ್ರಿ. ಅದರಲ್ಲಿ ದಲಿತ ಮತ್ತು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗಲಿಲ್ಲ. ಯಾಕಂದ್ರೆ ನೀವು ಒಂದಾಗೋದಿಲ್ಲ. ನೀವು ಎಲ್ಲಿವರೆಗೆ ಒಂದಾಗೋದಿಲ್ಲ ಅಲ್ಲಿವರೆಗೆ ನಿಮಗೆ ಅಧಿಕಾರ ಸ್ಥಾನ ಸಿಗುವುದಿಲ್ಲ. ಕೇವಲ ನಮ್ಮನ್ನು ಗುಲಾಮಗಿರಿ ಪದ್ಧತಿ ಅಂತ ಉಪಯೋಗ ಮಾಡಿಕೊಂಡು ಒಂದೊಂದು ಕ್ಷೇತ್ರದಲ್ಲಿ ಇದೇ SC ST ಮತ್ತು ಅಲ್ಪಸಂಖ್ಯಾತರು, ಹಾಲಮತದವರು ಒಂದಾದರೆ ರಾಜ್ಯದ ಚುಕ್ಕಾಣಿ ಕಾಯಂ ನಿಮ್ಮ ಕೈಯಾಗ. ಆದ್ರೆ ರಮೇಶ್ ಜಾರಕಿಹೊಳಿಗೆ ಸ್ಟಡಿ ಮಾಡಾಕತ್ತಾನ. ಇನ್ನು ಸ್ಕ್ರಿಪ್ಟ್ ರೆಡಿ ಆಗೋದು, ಬ್ಲೂ ಪ್ರಿಂಟ್. ಇನ್ನು ರಾಜ್ಯಕ್ಕೆ ಒಂದು ಸಂದೇಶ ಹೋಗೈತಿ 28ಕ್ಕೆ ಯಾವ ರೀತಿ ರಾಜಕಾರಣ ಮಾಡಬೇಕು, ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ಎಲ್ಲಿ ಯುವಕ ಯುವತಿಯರ ಪಡೆಯನ್ನೇ ತಯಾರು ಮಾಡಬೇಕು, ರಾಜ್ಯಾದ್ಯಂತ ಸಂಚಾರ ಮಾಡಬೇಕು. ಜಾತಿ ಧರ್ಮವಿಲ್ಲದೆ ಒಂದು ರಾಜಕಾರಣ ಮಾಡುವಲ್ಲಿ ರಮೇಶ್ ಜಾರಕಿಹೊಳಿ ಎತ್ತಿದ ಕೈ. ಈಗ ರಮೇಶ್ ಜಾರಕಿಹೊಳಿಗೆ ಅವರದೇ ಕ್ಷೇತ್ರದಲ್ಲಿ ಒಂದು ಸವಾಲ್. ಈ ಕಡಕ ಜವಾರಿ ಕಾಕ ನೇರವಾಗಿ ಹೇಳ್ತಾನೆ ರಮೇಶ್ ಜಾರಕಿಹೊಳಿಗೆ. ರಮೇಶ್ ಜಾರಕಿಹೊಳಿಯವರೇ, ಫೋನ್ ತಗೋರಿ. ಫೋನ್ ತಗೊಂಡ ತಕ್ಷಣ ಸಂಬಂಧಪಟ್ಟ ಇಲಾಖೆದವ್ರಿಗೆ ಒಂದು ಆದೇಶ ಮಾಡಿರಿ. ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಿಂದ ಕಾಳಿಕಾ ದೇವಸ್ಥಾನದವರೆಗೆ ಜನಜೀವನ ಅಸ್ತವ್ಯಸ್ತ ಆಗೈತಿ, ರಸ್ತೆ ಹದಗೆಟ್ಟೈತಿ. ರಮೇಶ್ ಜಾರಕಿಹೊಳಿಯವರೇ, ನೀವು ಯಾಕೆ ಮನಸ್ಸು ಮಾಡುವಾರಿ? ಇದೊಂದು ಯಕ್ಷ ಪ್ರಶ್ನೆ. ಬೆಳಗಾವಿಯ ಒಂದು ದಿಟ್ಟ ಮಹಿಳೆ ಬಂದಾಳ್ರಿ, ನೋಡಿದಿರಲ್ಲ. ನಿನ್ನೆ ಮೊನ್ನೆ ಎಂತಿಂಥವ್ರದ್ದು ರಾಜಕಾರಣಿಗಳು ವಶೀಲಿ ತಂದರು. ಸ್ವತಃ ಅಖಾಡ ಕೇಳೋದು ಎಲ್ಲ ಅಕ್ವೈರ್ ಮಾಡಿದ್ದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹಿಡ್ಕೊಂಡು ದೊಡ್ಡ ದೊಡ್ಡ ಉದ್ಯೋಗಪತಿ ಹರ್ಷ ಗಿರಿಯಾಸ್
ದೊಡ್ಡ ದೊಡ್ಡ ಉದ್ಯೋಗಪತಿಗಳ ಫ್ರಿಡ್ಜ್ ಎಲ್ಲ ಕಿತ್ತು ಒಗೆದು ಯಾವ ರೀತಿ ಫುಟ್ಪಾತ್ಗಳನ್ನು ಕಬ್ಜಾ ಮಾಡಿದಿರಿ, ಆ ಫುಟ್ಪಾತ್ ಕಬ್ಜಾ ಮಾಡಿದ್ದನ್ನು ಎತ್ತಿ ಸಾಮಾನನ್ನು ಜಪ್ತ ಮಾಡಿ ಟ್ರಕ್ನಲ್ಲಿ ಹೇರ್ಕೊಂಡು ಸರ್ಕಾರಕ್ಕೆ ಜಮಾ ಮಾಡಿದಂಥ ದೆಟ್ಟ ಮಹಿಳೆ ಕಾರ್ಪೊರೇಷನ್ ಬೆಳಗಾವಿಯಲ್ಲಿ ಬಂದಾಳಂದ್ರೆ ಇಲ್ಯಾಕೆ ಆಗಬಾರದ್ರಿ ರಮೇಶ್ ಜಾರಕಿಹೊಳಿ ಅವರೇ? ಆ ಮಹಿಳೆಯನ್ನು ಒಂದು 8 ದಿವಸ ಇಲ್ಲಿ ಡೆಪ್ಯುಟೇಷನ್ ತಗೋರಿ. ನೀವೇನು ಹಲೋ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ತಾರೆ, ನಿಮ್ಮ ಸಹೋದರ ಉಸ್ತುವಾರಿ ಮಂತ್ರಿ ಹಲೋ ಅಂದ್ರೆ 30 ಮಂತ್ರಿ ಕೇಳ್ತಾರೆ. ಆ ಹೆಣ್ಮಗಳನ್ನು ಇಲ್ಲಿ ಡೆಪ್ಯುಟೇಷನ್ ಮಾಡ್ಕೊಂಡು ತಂದ್ರೆ 3 ದಿವಸದಲ್ಲಿ ಇದೇ ಮೃತ್ಯುಂಜಯ ಸರ್ಕಲ್ದಲ್ಲಿ 6ರಿಂದ 8 ಗಂಟೆಯವರೆಗೆ ಸಾಯಂಕಾಲ ಹೋಗಲಾರದಂಥ ಪರಿಸ್ಥಿತಿ. ರಸ್ತೆ ಇಷ್ಟೊಂದು ಅಗಲೀಕರಣ ಆಗಬೇಕು, ಎಲ್ಲಿ ನೋಡಿದಲ್ಲಿ ಅಲ್ಲಿ ಅಕ್ವೈರ್ ಮಾಡ್ಕೊಂಡಾರ, ಅತಿಕ್ರಮಣ ಮಾಡ್ಕೊಂಡಾರ. ಇದು ಜನಜೀವನ ಅಸ್ತವ್ಯಸ್ತ ಆಗೈತಿ. ಇದು ನಿಮ್ಮ ಕ್ಷೇತ್ರದಲ್ಲಿ ಒಂದು ಸವಾಲಾಗಿ ಪರಿಣಾಮ ಆಗೈತಿ. ಇದನ್ನು ಎಚ್ಚೆತ್ತುಕೊಳ್ಳಬೇಕು ರಮೇಶ್ ಜಾರಕಿಹೊಳಿ ಅವರೇ. ಅನೇಕ ಅಭಿಮಾನಿಗಳು ಬಂದು ನನಗೆ ಹೇಳಕತ್ತಾರ, ಕಾಕ ನೀ ಹೇಳ್ಬೇಕು, ಕಡಕ್ಕೆ ಹೇಳ್ಬೇಕು, ನೀ ಹೇಳಿದ್ರೆ ಬರಾಬರ, ನಾವು ಹೇಳಿದ್ರೆ ಬರಾಬರ. ರಮೇಶ್ ಜಾರಕಿಹೊಳಿ ಏನು ಕೇಳಬೇಕು? ನಾವು ಕೇಳಿದ ತಕ್ಷಣ ಅವರು ಫೋನ್ ಹಲೋ ಅಂದ್ರೆ ಆ ವ್ಯಕ್ತಿ ಶಕ್ತಿಯುತವಾದ ವ್ಯಕ್ತಿ ಇದೇ ಮೃತ್ಯುಂಜಯ ಸರ್ಕಲ್ದಿಂದ ನೋಡ್ರಿ ಅಲ್ಲಿ ಬಂದು ಆಂಬ್ಯುಲೆನ್ಸ್ ಹೋಗಾಕ ದಾರಿಲ್ಲ, ರೋಗ ರುಜಿನಗಳನ್ನ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲ, ಅಲ್ಲಿ ತಿರುಗಾಡಕ್ಕಂಥ ಪರಿಸ್ಥಿತಿ ಇಲ್ಲ. ವಯೋವೃದ್ಧರು ಸಾಯಂಕಾಲ ಎಲ್ಲಾದರೂ ವಾಕಿಂಗ್ ಅಂತೇಳಿ ಹೊರಗೆ ಬಂದ್ರಂದ್ರೆ ಯಾರೋ ಮೋಟ್ರ್ ಸೈಕಲ್ದಾಗ ಬಡ್ಕೊಂಡು ಹೋದಂದ್ರೆ ಪರಿಸ್ಥಿತಿ ಗಂಭೀರ ಐತಿ. ಗಿಜಿಗಿಜಿ ವಾತಾವರಣ. ಯಾವ ರೀತಿಯಲ್ಲಿ ಅಂಗಡಿಕಾರರು ಅತಿಕ್ರಮಣ ಮಾಡ್ಕೊಂಡು ಅಕ್ವೈರ್ ಮಾಡ್ಕೊಂಡು ರಸ್ತೆ ಎಲ್ಲ ಕಬ್ಜಾ ಮಾಡ್ಯಾರ, ಅವ್ರದ್ದೆಲ್ಲ ಸಾಮಾನು ಜಪ್ತು ಮಾಡ್ಬೇಕಲ್ರಿ. ಇಲ್ಲಿರುವಂಥ ಈಗಾಗಲೇ ಈ ಪಟ್ಟಣ ಪಂಚಾಯಿತಿ ಪುರಸಭೆಯ ಅಧಿಕಾರಿ ಸಾಥ್ ಕೊಡಬೇಕು. ಇದೇ ಬೆಳಗಾವಿಯ ಮಹಿಳೆಯನ್ನು ಡೆಪ್ಯುಟೇಷನ್ ತೊಗೋಬೇಕು 1 ವಾರ. ಯಾಕಂದ್ರೆ ಕೆಲವು ಅಧಿಕಾರಿಗಳಿಗೆ ಭಾಳ ದಿಟ್ಟಿರ್ತೈತಿ ರೀ, ಭಾಳ ತಾಕತ್ತಿರ್ತೈತಿ. ಯಾರ್ದು ಬಿಡೇ ಇಡಂಗಿಲ್ಲ. ಅವ್ರು ಯಾರು ರಾಜಕಾರಣ ಮಾತು ಕೇಳೋದಿಲ್ಲ, ಯಾವ ಮಂತ್ರಿ ಮಾತು ಕೇಳೋದಿಲ್ಲ. ಎಂಥ ಪವರ್ಫುಲ್ ತಾಕತ್ತಲೆ ಅಖಾಡ ಕೇಳೋದು. ಇವತ್ತು ಬೆಳಗಾವಿಯಲ್ಲಿ ಎಷ್ಟು ಅಕ್ವೈರ್ ಮಾಡಿದಾರೆ, ಸುಂದರೀಕರಣ ಮಾಡಿ ರಸ್ತೆ ಅಗಲ ಮಾಡಾಕತ್ತಾರ. ಇವತ್ತು ನೋಡುವಂಥ ಪರಿಸ್ಥಿತಿ ಐತಿ. ಆ ಮಹಿಳೆಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ಬೇಕ್ರಿ. ರಮೇಶ್ ಜಾರಕಿಹೊಳಿ ಅವರೇ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖ ಪ್ರಶ್ನೆ ಇರೋದು ಇದು ಒಂದೇ. ಇದು ಘಟಪ್ರಭಾ, ಇದು ಗೋಕಾಕ ತಾಲೂಕಿನ ಹಾರ್ಟ್ ಆಫ್ ಸಿಟಿ. ಇದು ಕಿರೀಟಿ ಇದ್ದಂಗೆ. ಸಾಯಂಕಾಲ ಜನಜಂಗುಳಿ ನೋಡಿದ್ರೆ ಯಾಕರೆ ಹೊರಗೆ ಬಂದುಪ್ಪ ಅನ್ನಿಸ್ತೈತಿ ಪರಿಸ್ಥಿತಿ. ತಕ್ಷಣ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲೋ ಅನ್ರಿ. ರಸ್ತೆ ಅಗಲೀಕರಣ ಆಗಬೇಕು, ಆ ರಸ್ತೆ ರಿಪೇರಿ ಆಗಬೇಕು. ಎಷ್ಟು ಅಕ್ವೈರ್ ಅತಿಕ್ರಮಣ ಮಾಡ್ಯಾರ ಕೆತ್ತು ಒಗಿಬೇಕು. ಆ ಸಾಮಾನುಗಳನ್ನು ಹೋಗಿ ಜಪ್ತು ಮಾಡಬೇಕು. ಸರ್ವೇಯರ್ನ ತರಿಸಿ ಮಾಪ ಮಾಡಬೇಕು. ಈ ಕೆಲಸ ತಕ್ಷಣ ಮಾಡಬೇಕು. ರಮೇಶ್ ಜಾರಕಿಹೊಳಿ ಅವರಿಗೆ ನಿಮಗೆ ಶಕ್ತಿ ಐತಿ. ಮುಂದೆ ಭವಿಷ್ಯದ ನಾಯಕ ನೀವು. ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ತುದಿಗಾಲ ಮೇಲೆ ನಿಂತೀರಿ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಹಿಂಗಾಗೈತನಂತ ನಾವು ಮುಜುಗರ ಪಡುವಂಥ ಪರಿಸ್ಥಿತಿ ಬಂದೈತಿ. ರಮೇಶ್ ಜಾರಕಿಹೊಳಿ ಅವರೇ ಹಲೋ ಅಂತೀರಿ. ನಾವು ಕಾದು ನೋಡ್ತೀವಿ ರಮೇಶ್ ಜಾರಕಿಹೊಳಿ ಅವರೇ. ನೀವು ದಿಟ್ಟ ನಿರ್ಧಾರ ತೊಗೊಳಕ್ಕೆ ಭಾಳ ಎತ್ತಿದ ಕೈ. ಆ ದಿಟ್ಟ ನಿರ್ಧಾರ ಈಗ ನಿಮ್ಮದು ಆಗಲೇಬೇಕು. ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಶ್ನೆ ಐತಿ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಾಕತ್ತೈತಿ. ಸಾರ್ವಜನಿಕರು ಅಡ್ಡಾಡ್ಲಾರ್ದಂಥ ಪರಿಸ್ಥಿತಿ ಆಗೈತಿ. ಸಾಯಂಕಾಲ 2 ತಾಸು 3 ತಾಸು ಟ್ರಾಫಿಕ್ ಜಾಮ್ ಆಗೈತಿ. ಪೊಲೀಸರು ಬಂದು ನಿಂತರೂ ಏನು ಕೆಲಸ ಆಗೋದಿಲ್ಲ. ಎಷ್ಟು ಪೊಲೀಸರು ಇನ್ನು ಬಂದು ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾರ. ಪೊಲೀಸರಿಗೆ ಯಾರು ಇನ್ನು ಈಗ ದಾದ ಮಾಡುವಂಥ ಪರಿಸ್ಥಿತಿ ಬರುವಾತು ಅಂದರೆ ಜನಾನ ಅಷ್ಟಾಗಿ ಬಿಟ್ಟಾರ. ಅದು ಇಕ್ಕಟ್ಟಿನ ಜನಜಂಗುಳಿಯ ಪ್ರದೇಶ. ಎಲ್ಲರೂ ಅವಲಂಬಿತವಾದಂಥ ಆ ಸ್ಥಳದಲ್ಲಿ ಎಷ್ಟು ಜನ ರೋಡಿಗೆ ಬಂದಾರ, ಯಾರ್ಯಾರು ರೋಡಿಗೆ ಬಂದಾರ ಒಂದು ಸರ್ವೆ ಮಾಡ್ರಲ್ಲ. ನೋಡ್ರಿ ಆ ಪರಿಸ್ಥಿತಿ ಏನಾಗೈತಿ. ಇದನ್ನು ತಕ್ಷಣ ರಮೇಶ್ ಜಾರಕಿಹೊಳಿ ಅವರೇ ನೀವು ಮನಸ್ಸು ಪಟ್ರೆ ಒಂದು ತಾಸದ ಕೆಲಸ ಐತಿ. ತಾಸಿನ್ಯಾಗ ಸಂಜೆ ಅನ್ಗುಡ್ದಂದ್ರೆ ರಸ್ತಾ ಖುಲ್ಲ, ಆರಾಮ ಆಂಬ್ಯುಲೆನ್ಸ್ಗಳು ಓಡಾಡ್ತಾವು, ರಸ್ತೆ ಮೇಲೆ ಗಾಡಿ ಓಡಾಡ್ತಾವು, ಪಾರ್ಕಿಂಗ್ ವ್ಯವಸ್ಥೆ ಆಕೈತಿ. ಇದೊಂದು ಯಕ್ಷ ಪ್ರಶ್ನೆ ಮತ್ತು ಇದು ಭಾಳ ಅತಿ ನಾಜೂಕಿನ ಪ್ರಶ್ನೆ. ತಕ್ಷಣ ಘಟಪ್ರಭಾದ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳೇ ಈ ವಿಡಿಯೋ ಎಲ್ಲರಿಗೂ ಮುಟ್ಟಿಸ್ಬೇಕು. ರಮೇಶ್ ಜಾರಕಿಹೊಳಿ ಅವರಂತೂ ತಕ್ಷಣ ನೋಡ್ತಾರೆ. ನೋಡಿದ ತಕ್ಷಣ
ಆಯ್ತಪ್ಪ ಅಂತೇಳಿ ಹಲೋ ಅಂತೇಳಿ ಫೋನ್ ಹಚ್ತಾರ. ಈ ಕಾರ್ಯ ಬೇಗನೆ ಆಗಬೇಕು. ಇರ್ಲಿಕ್ಕಂದ್ರೆ ಮಳೆಗಾಲ ಬರ್ತೈತಿ. ಮಳೆಗಾಲ ಬತ್ತಂದ್ರೆ ಆ ಜನಜಂಗುಳಿ ಅಸ್ತವ್ಯಸ್ತ ಆಗಿ ಗಿಜಿಗಿಜಿ ವಾತಾವರಣದಲ್ಲಿ ಅಭಿವೃದ್ಧಿ ಕೆಲಸ ಆಗುವುದಿಲ್ಲ. ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿ ನೀವು ತಾಲೂಕನ್ನು ಹೆಸರು ಕರ್ನಾಟಕದಲ್ಲಿ ಮಾಡಿದಿರಿ. ಇದೇನು ದೊಡ್ಡ ಮಹಾ ನಿಮಗೆ. ಇನ್ನು ಹಲೋ ಮಾಡ್ರಿ ರಮೇಶ್ ಜಾರಕಿಹೊಳಿ ಅವರೇ, ಫೋನ್ ಎಬಸ್ರಿ. ಹಾಗಾದ್ರೆ ಕರ್ನಾಟಕದ ಮಹಾಜನತೆ, ಗೋಕಾಕ ತಾಲೂಕಿನ ಮಹಾಜನತೆ, ಘಟಪ್ರಭಾದ ಮಹಾಜನತೆ, ಈ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ರಮೇಶ್ ಜಾರಕಿಹೊಳಿಗೆ ಫೋನ್ ಎಬಸಾಕೆ ಹೇಳ್ತೀರಿ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಶ್ನೆ. ಇಲ್ಲಿ ಅನೇಕ ಮೂಲಭೂತ ಸೌಲಭ್ಯಗಳು ಬರಬೇಕಾಗ್ಯಾವ. ಅವೆಲ್ಲ ಹಂತ ಹಂತವಾಗಿ ಬರೋ ಸಲುವಾಗಿ ವೇಟಿಂಗ್ ಲಿಸ್ಟ್ ಅದಾವ. ಇನ್ನು RAC ಆಗತೈತಿ, ಆಮೇಲೆ ಕನ್ಫರ್ಮ್ ಆಗತ್ತಾವ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ಫಾಲೋ ಮಾಡೋದು ಮರಿಬೇಡ್ರಿ. ನಮಸ್ಕಾರ.